ಹಳ್ಳಿಯ ಅಂಚಿನಲ್ಲಿರುವ ಚಿಕ್ಕ ಬೆಟ್ಟದ ಮೇಲೆ ಪ್ರತಿದಿನ ಸಂಜೆ ಒಬ್ಬ ಹುಡುಗ ಕುಳಿತು ಬಾನನ್ನು ನೋಡುತ್ತಿದ್ದ. ಅವನ ಹೆಸರು ಗಿಲ್ಲಿ. ಮಾತು ಕಡಿಮೆ, ಮನಸ್ಸು ದೊಡ್ಡದು. ಗಿಲ್ಲಿಗೆ ಮೌನವೇ ಭಾಷೆ. ಅವನ ಕಣ್ಣುಗಳಲ್ಲಿ ಯಾವಾಗಲೂ ಹೇಳಲಾಗದ ಕನಸುಗಳು ಅಡಗಿದ್ದವು. ಒಂದು ದಿನ ಆ ಬೆಟ್ಟದ ಕೆಳಗಿನ ಮನೆಗೆ ಹೊಸ ಹುಡುಗಿ ಬಂದಳು. ಅವಳ ಹೆಸರು ಕಾವ್ಯ. ನಗುವಿನಲ್ಲೇ ಕವಿತೆ, ನಡೆಯುವುದರಲ್ಲಿ ಸಂಗೀತ. ಅವಳು ಬೆಳಿಗ್ಗೆ ಬಾಗಿಲಿಗೆ ನೀರು ಎರಚುವಾಗ ಗಿಲ್ಲಿ ದೂರದಿಂದಲೇ ಅವಳನ್ನು ನೋಡುತ್ತಿದ್ದ. ಮಾತಾಡಲು ಧೈರ್ಯ ಇರಲಿಲ್ಲ, ಆದರೆ ನೋಡದೇ ಇರಲು ಸಾಧ್ಯವೂ ಇರಲಿಲ್ಲ. ದಿನಗಳು ಕಳೆದಂತೆ ಕಾವ್ಯಗೂ ಆ ಮೌನ ಹುಡುಗನ ಅಸ್ತಿತ್ವ ಅರಿವಾಯಿತು. ಒಂದು ಸಂಜೆ ಅವಳು ಸ್ವತಃ ಬೆಟ್ಟದ ಮೇಲೆ ಬಂದಳು. ನೀನು ಇಲ್ಲಿ ಪ್ರತಿದಿನ ಏನ್ ನೋಡ್ತೀಯಾ ಎಂದು ಕೇಳಿದಳು. ಗಿಲ್ಲಿ ಸ್ವಲ್ಪ ನಗುತ್ತಾ ಹೇಳಿದ, ಬಾನಲ್ಲಿ ನನ್ನ ಮಾತುಗಳನ್ನು. ಅದೇ ಮೊದಲ ಮಾತು, ಅದೇ ಮೊದಲ ಬಂಧ. ಅವರು